ಅಣ್ಣ ತಡವಾಗಿ ಬಂದ್ರೆ ಚಾಟಿ ತಗೊಂಡು ಮಡಿತಾನಲ್ವ, ಬೇಗ ಊಟದ ಬೇಗ ಮಾಡು, ಊಟ ಮಾಡ್ಕೊಂಡು ಹೋಗಿ. ಅತಿಥಿಗ ಬೂಟ್ ಪಾಲಿಶ್ ಮಾಡೋದ್ ಬಿಟ್ಟು ಇಲ್ಲಿ ತಮ್ಮ ತಂಗಿಯ ಜೊತೆ ಊಟ ಮಾಡ್ತಿದೆಯಲ್ಲ, ಶ್ರೀಮಂತ್ರೆ, ಇವತ್ತು ಹೇಳಿದ ನೀವು ಕೆಲಸವನ್ನ ಇವತ್ತು ರಾತ್ರಿಯೇ ಪೂರ್ತಿ ಮಾಡಿ ಮುಗಿಸ್ತೇನೆ. ಆದರೆ ಈ ನನ್ನ ಮುದ್ದು ತಂಗಿ ತಮ್ಮಂದಿರ ಮುಖವನ್ನು ನೋಡದೆ ನನ್ನ ಕೈಲಿರೋದಕ್ಕಾಗಲ್ಲ ಶ್ರೀಮಂತ್ರೆ, ನನ್ನ ಕೈಲಿರೋದಕ್ಕಾಗಲ್ಲ. What a beautiful girl. ಸೂರ್ಯ, ಇಲ್ಲಿ ತಂಗಿ ತಮ್ಮ ಮುಖ ನೋಡಿ ಬಂದ್ರೆ ಮನೆ ಕೆಲಸ ನಿಮ್ಮಪ್ಪ ಮಾಡ್ತಾನೇನೋ? ನಾಳೆಗೆ ಬಿಗಿಡಿದ ಮಾತಾಡ ಮಗನೇ, ಎಲ್ವಿನ ನಾಳೆಗೆ ಬಾರಿ ಬಿಟ್ರೆ ಪರಿಣಾಮ ಇರಲ್ಲ. ಯಾಕೆ ಮಗನೇ? ಊಟ ಮಾಡೋಣ, ಊಟ ಮಾಡೋಣ. ಹಸಿದು ಊಟಕ್ಕೆ ಎಂದು ನಮ್ಮ ಅಣ್ಣ ಮನೆಗೆ ಬಂದ್ರೆ ಊಟದ ಪಟ್ಟಿಯನ್ನ ಹಾಳು ಮಾಡಿದ. ಬೆಳಗ್ಗೆಯಿಂದ ಸಂಜೆಯವರೆಗೂ ಬಾಡಿಗೆ ಕಥೆಯಿಂದ ನುಡಿಸ್ಕೊಂಡು ಒಂದೊತ್ತಿನ ಊಟವನ್ನು ಸಹ ಹಾಕ್ತೆ ಬಡವರನ್ನ ಕಣ್ಣಿನ ಕೈ ಕೆಲಸ ಕೇಳ್ತಾಗ ನೀನು. ನಮ್ಮ ತಂದೆ ಮಾಡಿದ ಸಾಲವನ್ನ ತೀರಿಸಲಿಕ್ಕೆ ಇಂದು ನಮ್ಮ ಅಣ್ಣ ನಿಮ್ಮ ಮನೆಯಲ್ಲಿ ಜೀವನ ಹಾಳಾಗಿ ದುಡಿದವನ ಕಡೆ ದುಡಿತಾ ಇದ್ದಾರೆ. ಶ್ರೀಮಂತರಿಗೆ ಹಾಗೆಲ್ಲ ಮಾತನಾಡಬಾರ್ದಪ್ಪ. ನಾವು ಮಾಡಿರೋ ಸಾಲ ತೀರೋವರೆಗೂ ಅವ್ರು ಏನೇ ಅಂದ್ರು ಸಹಿಸ್ಕೊಳ್ಬೇಕಪ್ಪ, ಸಹಿಸ್ಕೊಳ್ಬೇಕು. ಸೂರ್ಯ, ನನ್ನ ಮನೆ ಹಾಳು ಕಣ, ನಿನಗೇನ್ ಬೇಕು ಅಂತೀನಿ ನಾನು. ತಮ್ಮ ಸೊಮ್ಮೆ ಕೇಳು, ಬೇಡಿ ಶ್ರೀಮಂತರೇ ಬೇಡಿ. ಅವನು ಏನು ಅರಿಯದ ಹುಡುಗ, ಅವನಿಗೆ ನಾನು ಬುದ್ಧಿ ಹೇಳ್ತೇನೆ ಶ್ರೀಮಂತರೇ, ನಾನು ಬುದ್ಧಿ ಹೇಳ್ತೇನೆ. ಹೇ ರಣಧೀರ, ತಮ್ಮನನ್ನ ಕರ್ಕೊಂಡು ಹೊರಗೋಗಪ್ಪ. ಸೂರ್ಯ ಬೇಡಮ್ಮ, ಸೂರ್ಯ ಬೇಡಮ್ಮ. ಈ ನಮ್ಮ ಅಳುವ ಮುಖಗಳನ್ನ ನನ್ನ ಆಯ್ತಮ್ಮ.
ತಂಗಿ ತಮ್ಮರನ್ನ ಕರ್ಕೊಂಡು ಒಳಗೆ ಆಯ್ತಾ